ಡಿಸ್ಕಸ್ ಮಾಡೋಣ. ಸೊ ಹಾಗಾದರೆ ಏನಿದು KGID ಸಾಲದ ನಿಯಮಗಳು? KGID ಅಂದರೆ ಏನು? ಯಾವ ಒಂದು ಸರ್ಕಾರಿ ನೌಕರರಿಗೆ ಇದು ಅನ್ವಯವಾಗುತ್ತೆ? ಸೊ ಹೊರಗುತ್ತಿಗೆ ನೌಕರರಿಗೆ ಮತ್ತು ಖಾಯಂ ನೌಕರರಿಗೆ ಎರಡರಲ್ಲಿ ಯಾರಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಇಲ್ಲ? ಮತ್ತು ಇದರಿಂದ ಸರ್ಕಾರಿ ನೌಕರರಿಗೆ ಸಿಗುವಂಥ ಲಾಭ ಆದರೂ ಏನು? ಯಾಕೆ ಈ ಒಂದು KGID ಪಾಲಿಸಿಯನ್ನು ಮಾಡಿಸಲಾಗುತ್ತೆ? ಸೊ ಇದರಿಂದ ಆಗುವಂಥ ಒಂದು ಪ್ರಯೋಜನಗಳಾದರೂ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಏನಕ್ಕಂದರೆ ಎಲ್ಲ ಒಂದು ಸರ್ಕಾರಿ ನೌಕರರ KGID ಕಟಾವಣೆ ಆಗುವಂಥದ್ದು ನೀವೆಲ್ಲರೂ ಕೂಡ ನೋಡಿರ್ತೀರ. ನಿಮ್ಮ ಖಾತೆಯಿಂದ ಅಥವಾ ನಿಮ್ಮ ಒಂದು ಸಂಬಳದಿಂದ ಪ್ರತಿ ತಿಂಗಳು ಕೂಡ KGIDಗಾಗಿ ಒಂದಿಷ್ಟು ಹಣ ಹೋಗ್ತಾ ಇರುತ್ತೆ. ಸೊ ಹಾಗಾದರೆ ಈ ಒಂದು ಹಣದ ಉಪಯೋಗ ಯಾವ ರೀತಿ ಆಗುತ್ತೆ? ಅಥವಾ ನೀವು ಇನ್ನು ಮುಂದೆ ಸರ್ಕಾರಿ ನೌಕರಿಗೆ ಸೇರ್ತಾ ಇದ್ದರೆ, ಇನ್ನೂ ಕೂಡ ನೀವು ಸೇರಿಲ್ಲ ಆದರೆ ಇನ್ನು ಮುಂದೆ ನೀವು ಸೇರ್ತೀರಾ ಅಂದರೆ ನಿಮಗೂ ಕೂಡ KGIDಯನ್ನು ಒಂದು ಸಂಬಳದಲ್ಲಿ ಕಟಾವಣೆ ಆಗುವಂಥದ್ದು. ಸೊ ಅದು ಕಂಪಲ್ಸರಿ ಇರುತ್ತೆ. ಸೊ ಅದು ಕರ್ನಾಟಕ ಸರ್ಕಾರದ ಕಡೆಯಿಂದ ಇರುವಂಥ ಒಂದು ಪಾಲಿಸಿ. ಸೊ ಏನಿದು ಒಂದು ಪಾಲಿಸಿ? ಇದರಿಂದ ಯಾವ ರೀತಿಯಾದಂಥ ಒಂದು ಸಾಲವನ್ನು ಪಡಿಬೋದು? ಸೊ ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕಿಂದ ಸಾಲ ಪಡೆದ್ರೆ ಪ್ರತಿ ತಿಂಗಳು ಅದಕ್ಕೆ EMIನ ಕಟ್ಟಬೇಕಾಗುತ್ತೆ. ಬಡ್ಡಿಗೆ ಚಕ್ರ ಬಡ್ಡಿಯನ್ನು ಹಾಕಿ ತುಂಬ ಹಣವನ್ನು ವಸೂಲಾತಿ ಮಾಡಲಾಗುತ್ತೆ. ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕ್ ಅಂತ ಇಟ್ಕೊಳ್ಳಿ, HDFC, ICICI, ಯಾವುದೇ ಒಂದು ಪ್ರೈವೇಟ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು. ಆದರೆ ಈ ಒಂದು KGIDಯ ಸಾಲ ಸಂಪೂರ್ಣವಾಗಿ ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಎಷ್ಟು ನೀಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು 10 ಲಕ್ಷ ಬೇಕಂದರೆ ಅಷ್ಟು ನೀಡೋಕ್ಕಾಗಲ್ಲ. ಸೊ ಅದಕ್ಕೊಂದು ಲಿಮಿಟ್ ಇದೆ. ಆ್ಯಂಡ್ ಆ ಒಂದು ಝೀರೋ ಬಡ್ಡಿ ದರದ ಸಾಲವನ್ನು ಯಾವ ರೀತಿಯಾಗಿ ಪಡೆಯೋದು? ಈ ಒಂದು ವಿಮಾ ಪಾಲಿಸಿ ಇರುತ್ತೆ. ಬೇಸಿಕಲಿ ಸರ್ಕಾರಿ ನೌಕರರು ಏನಾದರೂ ದುರದೃಷ್ಟವಶ ಮರಣ ಹೊಂದಿದರೆ ಅಂತಹ ಒಂದು ನೌಕರರ ಕುಟುಂಬಕ್ಕೆ ಬೃಹತ್ ಮೊತ್ತವನ್ನು ನೀಡಲಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಲೈಕ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಯಾವ ರೀತಿಯಾಗಿ 500 ರೂಪಾಯಿ ತಿಂಗಳಿಗೆ ಕಟ್ಟಿ 1 ಕೋಟಿವರೆಗೂ ಕೂಡ ಕ್ಲೇಮನ್ನು ಮಾಡ್ಬೋದು ಅಂತ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಂಪನಿಗಳು ಯಾವ ರೀತಿಯಾಗಿ ಹೇಳ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಇಲ್ಲಿಯೂ ಕೂಡ ಒಂದಿಷ್ಟು ಸೌಲಭ್ಯಗಳನ್ನು ನೀಡಲಾಗಿದೆ. ಅಮೌಂಟ್ ವೇರಿ ಆಗುತ್ತೆ, ಬಟ್ ಇಲ್ಲಿಯೂ ಕೂಡ ವಿಮಾ ಸೌಲಭ್ಯ ಇರುತ್ತೆ. ಸೊ ವಿಮಾ ಸಾಲ ಪಡೆಯುವಂಥ ಒಂದು ಅರ್ಹತೆ, ಲೆಕ್ಕಾಚಾರ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್. ಸೊ ನೆಕ್ಸ್ಟ್, ಮೊಟ್ಟ ಮೊದಲನೇದಾಗಿ ಬೇಸಿಕ್ಕಿಂದ ನಾವು ಸ್ಟಾರ್ಟ್ ಮಾಡಿದ್ರೆ, ಸೊ ಎಲ್ಲಕ್ಕಿಂತ ಮೊದಲು ಬರುವಂಥ ಪ್ರಶ್ನೆ KGID ಸಾಲ ಎಂದರೆ ಏನು ಅಂತ. ಸೊ ಏನಿದು ಸಾಲದ ಅರ್ಥ? ಸರ್ಕಾರಿ ನೌಕರರು ತಮ್ಮ ಜೀವ ವಿಮಾ ಪಾಲಿಸಿಯ ಮೇಲೆ ಪಡೆಯಬಹುದಾದಂತಹ ತುರ್ತು ಆರ್ಥಿಕ ನೆರವನ್ನು KGID ಸಾಲ ಅಂತ ಕರೆಯಲಾಗುತ್ತೆ. ಸೊ KGID ಸಾಲ ಅಂದರೆ ಸರ್ಕಾರಿ ನೌಕರರು ಏನು ತಮ್ಮ ಜೀವ ವಿಮಾ ಪಾಲಿಸಿಯನ್ನು ಮಾಡಿಸಿರ್ತಾರೆ, ಆ ಒಂದು ಪಾಲಿಸಿಯ ಮೇಲೆ ಪಡೆಯಬಹುದಾದಂತಹ ತುರ್ತು ಅಂದರೆ ಟೆಂಪ್ರರಿ ಆರ್ಥಿಕ ನೆರವನ್ನು KGID ಸಾಲ ಅಂತ ಕರೆಯಲಾಗುತ್ತದೆ. ಇದಕ್ಕೆ ನೆಕ್ಸ್ಟ್ ಎಲಿಜಿಬಿಲಿಟಿಯನ್ನು ನಾವು ನೋಡೋದಾದರೆ, ಹಾಗಾದರೆ ಇದಕ್ಕೆ ಯಾರು ಅರ್ಹರಿದ್ದಾರೆ ಅಂತ ನಾವು ನೋಡೋದಾದರೆ, ಅರ್ಹತೆಯಲ್ಲಿ ತೋರಿಸಲಾಗುತ್ತೆ ಪಾಲಿಸಿದಾರರು ಕಡ್ಡಾಯ ಜೀವ ವಿಮಾ ಯೋಜನೆಗೆ KGID ಒಳಪಟ್ಟಿರುವ ಎಲ್ಲ ಸರ್ಕಾರಿ ನೌಕರರು ಸಾಲ ಪಡೆಯಲು ಅರ್ಹರಾಗಿರುತ್ತಾರೆ. ಸೊ ಕಡ್ಡಾಯ ಜೀವ ವಿಮಾ ಯೋಜನೆ, ಸೊ ಕರ್ನಾಟಕ ಸರ್ಕಾರದಿಂದ ನೀವು ಸರ್ಕಾರಿ ನೌಕರಿಗೆ ಸೇರಿದ್ರೆ ನಿಮಗೆ ಕಂಪಲ್ಸರಿ ಜೀವ ವಿಮೆಯನ್ನು ಮಾಡಲಾಗುತ್ತೆ. ಅದನ್ನೇ ನಾವು KGID ಸಾಲ ವಿಮೆ ಅಂತ ಕರಿತೀವಿ. ಸೊ ಆ ಒಂದು KGID ವಿಮೆಗೆ ನೀವು ಒಳಪಟ್ಟಿದ್ದರೆ ನಿಮಗೆ ಖಂಡಿತವಾಗಿಯೂ ಕೂಡ ಈ ಒಂದು ಸಾಲವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ. ಸಕ್ರಿಯ ಪಾಲಿಸಿ ಇರಬೇಕು. ಸಕ್ರಿಯ ಪಾಲಿಸಿ ಅಂದ್ರೇನು? ನೀವು ಪಾಲಿಸಿ ಮಾಡಿ ಅದಕ್ಕೆ ಯಾವುದೇ ರೀತಿಯಾದಂಥ ಹಣವನ್ನು ಕೂಡಿ ಹಾಕ್ತಾ ಇಲ್ಲ ಅಂತಂದರೆ ಅದು ನಿಷ್ಕ್ರಿಯವಾಗುತ್ತೆ. ನೌಕರನು ಪಾಲಿಸಿ ಸಕ್ರಿಯವಾಗಿರಬೇಕು ಮತ್ತು ಪ್ರೀಮಿಯಂ ನಿಯಮಿತವಾಗಿ ಪಾವತಿ ಆಗಿರಬೇಕು. ಸೊ ಅಂದರೆ ಬೇಸಿಕಲಿ ರನ್ನಿಂಗ್ ಅಕೌಂಟ್ ಇರಬೇಕು. KGIDಯಲ್ಲಿ ರನ್ನಿಂಗ್ ಅಕೌಂಟ್ ಇರಬೇಕು ಅಂತ. ಅವಧಿ ಸಾಮಾನ್ಯವಾಗಿ ಪಾಲಿಸಿ ತೆಗೆದುಕೊಂಡು ಕನಿಷ್ಠ 2 ರಿಂದ 3 ವರ್ಷ ಪೂರೈಸಿರಬೇಕು ಅಂತ. ಅಂದರೆ 2 ರಿಂದ 3 ವರ್ಷ ಆಗಿರಬೇಕು ಕನಿಷ್ಠ ಆ ಒಂದು ಸರ್ಕಾರಿ ನೌಕರರು ಪಾಲಿಸಿಯನ್ನು ಮಾಡಿದ ಮೇಲೆ. ಆವಾಗ ಈ ಒಂದು KGID ಮೇಲೆ ಸಾಲವನ್ನು ನೀಡೋದಕ್ಕೆ ಅರ್ಹತೆಯನ್ನು ಪಡಿತಾರೆ. ಸಾಲದ ಮೊತ್ತವು ಪಾಲಿಸಿಯ ಮೇಲೆ ನೀಡಿರುವ ವಾರ್ಷಿಕ ಬೋನಸ್ ಮತ್ತು ಪಾವತಿಸಿದ ಪ್ರೀಮಿಯಂ ಮೊತ್ತವನ್ನು ಅವಲಂಬಿಸಿರುತ್ತದೆ. ನೋಡಿ, ನಾವು ಸ್ಟಾರ್ಟಿಂಗಲ್ಲೇ ಹೇಳಿರುವ ಹಾಗೆ ನೀವು ಇಚ್ಛಿಸಿರುವಂಥ ಅಮೌಂಟು ಇಲ್ಲಿ ನೀಡಲಾಗುವುದಿಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಸಾಲದ ಮೊತ್ತ, ಪಾಲಿಸಿಯ ಮೇಲೆ ನೀಡಿರುವ ವಾರ್ಷಿಕ ಬೋನಸ್ ಮತ್ತು ಎಷ್ಟು ಪ್ರೀಮಿಯಮನ್ನು ಸರ್ಕಾರಿ ನೌಕರರು ಕಟ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅವರಿಗೆ ಸಾಲವನ್ನು ನೀಡಲಾಗುತ್ತೆ ಅಂತ. ಸೊ ಹಾಗಾಗಿ ಸಾಲ ಬೇಸಿಕಲಿ ಒಂದು ಸಾಲದ ಅಮೌಂಟ್ ಬೇಸಿಕಲಿ ಡಿಸೈಡ್ ಆಗೋದು ನಿಮ್ಮ ಒಂದು ಪಾಲಿಸಿ ಎಷ್ಟು ಅಮೌಂಟ್ ಇದೆ ಮತ್ತು ಅದ್ರ ಮೇಲೆ ಬೋನಸ್ ಎಷ್ಟು ನೀಡಲಾಗ್ತಾ ಇದೆ ಅಂತ. ಸೊ
ಸಾಲದ ಮೊತ್ತ ಬಂದುಬಿಟ್ಟು 90% ಪಾಲಿಸಿಯ ಮೌಲ್ಯದ ಮೇಲೆ ಕ್ಯಾಲ್ಕುಲೇಟ್ ಮಾಡುತ್ತದೆ. ಸೊ ಎಷ್ಟು ಸಾಲ ಸಿಗುತ್ತದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಸಾಲ ಸಿಗುವಂಥ ಒಂದು ಅಮೌಂಟು ಸಾಮಾನ್ಯವಾಗಿ ನಿಮ್ಮ ಪಾಲಿಸಿಯ ಸರೆಂಡರ್ ವ್ಯಾಲ್ಯೂನ 75%ರಿಂದ 90%ರಷ್ಟು ಮೊತ್ತವನ್ನು ಸಾಲವಾಗಿ ಪಡೆಯಬಹುದು. ಪಾಲಿಸಿಯ ಮೇಲಿನ ಬೋನಸ್ ಮತ್ತು ಹಿಂದಿನ ಪಾವತಿಗಳನ್ನು ಲೆಕ್ಕಾಚಾರ ಮಾಡಿ ಈ ಮಿತಿಯನ್ನು ನಿರ್ಧಾರ ಮಾಡಲಾಗುತ್ತದೆ. ಅಂದರೆ ನಿಮ್ಮ ಒಂದು ಸರೆಂಡರ್ ಅಮೌಂಟ್ ಏನಿರುತ್ತೆ ಆ ಒಂದು ಸರೆಂಡರ್ ಅಮೌಂಟ್ನ ಮೇಲೆ ಬೇಸಿಕಲಿ ಇದನ್ನು ನಿರ್ಧಾರ ಮಾಡಲಾಗುತ್ತೆ. ಸೊ ಆ ಒಂದು ಸರೆಂಡರ್ ಅಮೌಂಟ್ನ ಮೇಲೆ ಎಷ್ಟು ಸಿಗುತ್ತದೆ ಅಂತ ಇಲ್ಲಿ ಡಿಸೈಡ್ ಮಾಡಲಾಗುತ್ತದೆ. ಸೊ ಹಾಗಾಗಿ ಸಾಲದ ಮೊತ್ತ ಬಂದುಬಿಟ್ಟು 90% ಪಾಲಿಸಿಯ ಮೌಲ್ಯದ ಮೇಲೆ. ಓಕೆ, ಸೊ ಇದಾದಮೇಲೆ ಬಡ್ಡಿ ದರ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಬಡ್ಡಿ ದರ ತುಂಬ ಒಳ್ಳೆಯ ಒಂದು ಇಂಟ್ರೆಸ್ಟ್ ರೇಟನ್ನು ಇಲ್ಲಿ ನೀಡಲಾಗುತ್ತದೆ. ಸೊ ಅದರಿಂದಲೇ ಜಾಸ್ತಿ ಜನ ಈ ಒಂದು ಸಾಲವನ್ನು ಪಡೀತಾರೆ. ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸುವ ದರದ ಅನ್ವಯ ಪ್ರಸ್ತುತ ಇದು ಸುಮಾರು 9ರಿಂದ 10% ಇರುತ್ತದೆ. ಸರ್ಕಾರಿ ಆದೇಶದಂತೆ ಇದನ್ನು ಬದಲಾವಣೆ ಕೂಡ ಮಾಡಬಹುದು. ಆ್ಯಂಡ್ ಕೆಲವೊಂದಿಷ್ಟು ಸಮಯಗಳಲ್ಲಿ ಇದನ್ನು 0% ರೇಟಲ್ಲಿಯೂ ಕೂಡ ನೀಡಲಾಗುತ್ತೆ. ಸೊ ಅದು ಕೂಡ ಒಂದು ಪ್ರಾವಿಷನ್ ಇರುವಂಥದ್ದು. ಬಡ್ಡಿಯನ್ನು ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಅಥವಾ ನಿಯಮಾನುಸಾರ ವಾರ್ಷಿಕವಾಗಿ ಲೆಕ್ಕ ಹಾಕಲಾಗುತ್ತದೆ. ಸೊ ಇದಾದಮೇಲೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರಸ್ತುತ KGID ಸಾಲದ ಪ್ರಕ್ರಿಯೆಯು ಸಂಪೂರ್ಣವಾಗಿ DHRM ಅಥವಾ HRMS ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ನಡೆಯುತ್ತದೆ. ಲಾಗಿನ್ ನಿಮ್ಮ ಒಂದು ವೈಯಕ್ತಿಕ HRMS ಲಾಗಿನ್ ID ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಸೈನ್ ಇನ್ ಆಧಾರ್ ಒಂದು ಮೇಲೆ ಈ ಸೈನ್ ಇನ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಸೊ ಆಧಾರ ಸಹಿತ ಈ ಸೈನ್ ಇನ್ನನ್ನು ಇಲ್ಲಿ ಮಾಡಬಹುದಾಗಿದೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಬರುತ್ತೆ, ಮರುಪಾವತಿ ಮಾಡುವುದು ಯಾವ ರೀತಿ, ಸೊ ರೀಪೇಮೆಂಟ್ ಯಾವ ರೀತಿಯಾಗಿ ಮಾಡಲಾಗುತ್ತದೆ ಅಂತ. ಸಾಲವನ್ನು ಸುಲಭ ಕಂತುಗಳಲ್ಲಿ EMIsಗಳಲ್ಲಿ ಮರುಪಾವತಿ ಮಾಡಬಹುದಾಗಿದೆ. ಕಂತುಗಳ ಸಂಖ್ಯೆ ಬಂದುಬಿಟ್ಟು ಸಾಮಾನ್ಯವಾಗಿ 24ರಿಂದ 48 ತಿಂಗಳ ಅವಧಿಯವರೆಗೆ ಕಂತುಗಳನ್ನು ನಿಗದಿಪಡಿಸಬಹುದು. ವೇತನದಿಂದ ಕಡಿತ, ಅಂದರೆ ವೇತನದಿಂದಲೂ ಕೂಡ ಕಡಿತ ಮಾಡುವುದಕ್ಕೆ ಒಂದು ಪ್ರಾವಿಷನ್ನ ನೀಡಲಾಗುತ್ತದೆ. ಪ್ರತಿ ತಿಂಗಳ ವೇತನದಿಂದಲೇ ಈ ಸಾಲದ ಕಂತು ಮತ್ತು ಬಡ್ಡಿಯನ್ನು ನೇರವಾಗಿ ಕಡಿತಗೊಳಿಸಲಾಗುತ್ತದೆ. ನಿಮ್ಮ DDO ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಮೂಲಕ ಈ ಪ್ರಕ್ರಿಯೆ ನಡೆಯುತ್ತದೆ. ನೀವು ಸಾಲ ಪಡೆದ ಮೇಲೆ DDO ಅಧಿಕಾರಿಗಳು ನಿಮ್ಮ ಒಂದು ವೇತನದಿಂದಲೇ ಪ್ರತಿ ತಿಂಗಳು ಅದರ ಒಂದು ಬಡ್ಡಿ ಮತ್ತು ಗಂಟನ್ನು ಕಟಾವು ಮಾಡುತ್ತಾರೆ EMI ರೂಪದಲ್ಲಿ. ಇದಾದಮೇಲೆ ಪ್ರಮುಖ ನಿಯಮಗಳ ಬಗ್ಗೆ ನಾವು ಮಾತನಾಡುವುದಾದರೆ ನಿಕಟತೆ. ಒಂದು ಸಾಲವನ್ನು ಪೂರ್ಣವಾಗಿ ತೀರಿಸುವವರೆಗೆ ಅಥವಾ ಅದರ ಅವಧಿ ಮುಗಿಯುವವರೆಗೆ ಹೊಸ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಮಿತಿ ಇರಬಹುದು. ಆ್ಯಂಡ್ ವಿಮೆ ರಕ್ಷಣೆ, ಸಾಲ ಪಡೆದರೂ ನಿಮ್ಮ ವಿಮೆಯ ಪಾಲಿಸಿ ರಕ್ಷಣೆಯು ಮುಂದುವರಿಯುತ್ತದೆ. ಒಂದು ವೇಳೆ ಸಾಲ ಬಾಕಿ ಇದ್ದು ಪಾಲಿಸಿದಾರರು ಮರಣ ಹೊಂದಿದರೆ ಬಾಕಿ ಸಾಲವನ್ನು ಕ್ಲೇಮ್ ಮೊತ್ತದಿಂದ ಕಡಿತಗೊಳಿಸಿ ಬಾಕಿ ಹಣವನ್ನು ನಾಮಿನಿಗೆ ನೀಡಲಾಗುತ್ತದೆ. ಸೊ ನೋಡಿ, ಸರ್ಕಾರಿ ನೌಕರರು ಒಂದು ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ ಆ್ಯಂಡ್ ಅವರು ಒಂದು ಲೋನನ್ನು ಕೂಡ ಪಡೆದಿದ್ದರೆ ನಿಮ್ಮ ಒಂದು ಕ್ಲೇಮ್ ಅಮೌಂಟ್ ಏನಿರುತ್ತೆ ಆ ಒಂದು ಕ್ಲೇಮ್ ಅಮೌಂಟ್ 50 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 10 ಲಕ್ಷ ಇನ್ನೂ ಕೂಡ ಸಾಲ ಬಾಕಿ ಇದ್ದರೆ 50 ಲಕ್ಷದಿಂದ 10 ಲಕ್ಷವನ್ನು ವಜಾ ಮಾಡಲಾಗುತ್ತೆ. ನಿಮಗೆ 40 ಲಕ್ಷ ರೂಪಾಯಿಯನ್ನು ಇಲ್ಲಿ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸಾಲ ಪಡೆಯುವ ಅನುಕೂಲಗಳ ಬಗ್ಗೆ ನಾವು ಮಾತನಾಡುವುದಾದರೆ, ಸೊ ಸಾಲ ಪಡೆಯುವ ಅನುಕೂಲಗಳು ಕೆಲವೊಂದಿದೆ. ಸೊ ಸುರಕ್ಷತೆ, ಇದು ಸರ್ಕಾರಿ ಸಾಲವಾಗಿರೋದ್ರಿಂದ ಸುರಕ್ಷಿತವಾಗಿರುವಂಥದ್ದು. ಸರಳತೆ, ಬ್ಯಾಂಕ್ ಸಾಲಕ್ಕಿಂತ ಪ್ರಕ್ರಿಯೆ ತುಂಬ ವೇಗವಾಗಿರುತ್ತದೆ ಮತ್ತು ಬೇಗ ಸಾಲವನ್ನು ನೀಡಲಾಗುತ್ತದೆ. ಸಮಯ, ಆನ್ಲೈನ್ ಮೂಲಕ ಕೆಲವೇ ದಿನಗಳಲ್ಲಿ ಸಾಲದ ಒಂದು ವಿತರಣೆಯನ್ನು ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ KGIDಯಲ್ಲಿ ನೀವೇನಾದರೂ ವಿಮೆಯನ್ನು ಹೊಂದಿದರೆ ನಿಮಗೆ ಸಾಲ ಪಡೆಯೋದಕ್ಕೆ ಒಂದು ಈಸಿಯಾಗಿರುವಂಥ ಆಪ್ಷನ್ ಕರ್ನಾಟಕ ಸರ್ಕಾರದಿಂದಲೇ ನೀಡಲಾಗಿದೆ. ಆ್ಯಂಡ್ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್